Hello everyone, welcome to Target KSLU. ಸೊ 6ನೇ ತಾರೀಕು ಡಿಸೆಂಬರ್ 2024 ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ KSLU ಒಂದು ಸರ್ಕ್ಯುಲರ್ ಸುತ್ತೋಲೆನ ಹೊರಡಿಸಿದ್ರು. ಅದರಲ್ಲಿ ಯಾರ್ಯಾರು ರಿಪೀಟರ್ಸ್ ಇದ್ದಾರೆ, ಫೇಲ್ ಆಗಿರೋರು 3 years LLB 5 years LLB, ಅವರು ಈ ಓಲ್ಡ್ ಕ್ರಿಮಿನಲ್ ಲಾಸ್ IPC CRPC ಎವಿಡೆನ್ಸ್ ಬದಲಾಗಿ BNS BNSS BSA ಈ 3 ಸಬ್ಜೆಕ್ಟ್ ಬರೀಬೇಕು ಅಂತ ಹೇಳಿದ್ರು. ಓಕೆ, ಅದು ಹೈಕೋರ್ಟಲ್ಲಿ ಚಾಲೆಂಜ್ ಕೂಡ ಮಾಡಿದ್ರು, ರಿಟ್ ಪಿಟಿಷನ್ ಹಾಕಿದ್ರು. ಹೈಕೋರ್ಟ್ ಆ ಸರ್ಕ್ಯುಲರ್ನ 6ನೇ ತಾರೀಕು ಡಿಸೆಂಬರ್ ಸರ್ಕ್ಯುಲರ್ನ ಕ್ವಾಶ್ ಮಾಡಿತ್ತು. ಈಗ ಹೊಸ ಸರ್ಕ್ಯುಲರ್ ಬಂದಿದೆ. ಈ ಹೊಸ ಸರ್ಕ್ಯುಲರ್ ನೋಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟು. ಯಾರ್ಯಾರು 3 years LLB 5 years LLB ಓಕೆ ರಿಪೀಟರ್ಸ್ ಇದ್ದೀರಾ, 3 years LLB 5 years LLB ರಿಪೀಟರ್ ಸ್ಟೂಡೆಂಟ್ಸ್, ಈ ಸರಿ ಏನು January 17th to 2025 ಎಕ್ಸಾಮ್ ಬರೀತಾ ಇದ್ದೀರಾ, ಅವರಿಗೆ ಓಲ್ಡ್ ಸಿಲೆಬಸ್ ಲಾ ಆಫ್ ಎವಿಡೆನ್ಸ್ ಇರುತ್ತೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಜಾಯ್ನ್ ಆಗಲಿಕ್ಕೆ ಲಾ ಆಫ್ ಎವಿಡೆನ್ಸ್ ಜಸ್ಟ್ 750 rupees. ಓಕೆ, ಜಸ್ಟ್ 750 rupees ಇರುತ್ತೆ. ನಿಮಗೆ ಯೂನಿಟ್ ವೈಸು ಪ್ರತಿಯೊಂದು ಟಾಪಿಕ್ಕು, ಆಮೇಲೆ ಪ್ರಾಬ್ಲಮ್ಸ್ ಬೇಸ್ಡ್ ಕ್ವಶನ್ಸು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು, ನಿಮ್ಮ KSLU ಸಿಲೆಬಸ್ ಏನಿದೆ ಅದರ ಪ್ರಕಾರ ಪ್ರತಿಯೊಂದು ಟಾಪಿಕ್ ಮೇಲೆ ಡೆಡಿಕೇಟೆಡ್ ವಿಡಿಯೋ ಇರುತ್ತೆ. ನೀವು ಎಷ್ಟು ಸರಿ ಬೇಕಾದರೂ, ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ ಲಾಗಿನ್ ಮಾಡ್ಕೊಬೇಕು, ಕ್ಲಾಸಸ್ನ ನೋಡಬೇಕು. ಓಕೆ, ಬೆಳಿಗ್ಗೆ ಮಧ್ಯಾಹ್ನ ಈವ್ನಿಂಗ್ ರಾತ್ರಿ ಯಾವಾಗ ನೀವು ಫ್ರೀ ಆಗ್ತೀರಾ ಅವಾಗ ನೀವು ಕ್ಲಾಸಸ್ ನೋಡ್ಬೋದು. ಈಗ ನಿಮ್ಮ ಪ್ರಿಪ್ರೇಷನ್ ಮಾಡಲಿಕ್ಕೆ ಬೆಸ್ಟ್ ಆಪ್ಷನ್ ಇದೆ 750 rupees. ಯಾರ್ಯಾರು ಬ್ಯಾಕ್ಲಾಗ್ ಇಟ್ಕೊಂಡಿದ್ದಾರೆ, ಎವಿಡೆನ್ಸ್ ಅಥವಾ ಆಬ್ಸೆಂಟ್ ಆಗಿದ್ದಾರೆ ರಿಪೀಟರ್ಸ್, ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಓಕೆ, ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ಲಾ ಆಫ್ ಎವಿಡೆನ್ಸ್ ಜಾಯ್ನ್ ಆಗಲಿಕ್ಕೆ ನನಗೆ ವಾಟ್ಸಪ್ ಮಾಡಿ 9901057288 ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ. ಈಗ ಸರ್ಕ್ಯುಲರ್ ನೋಡೋಣ. ಸೊ KSLU ಸರ್ಕ್ಯುಲರ್ 18ನೇ ತಾರೀಕಿಗೆ ರಿಲೀಸ್ ಮಾಡಿದೆ ಮತ್ತೊಂದು ಸರ್ಕ್ಯುಲರ್. ಯಾಕಂದ್ರೆ 6ನೇ ತಾರೀಕಿಂದ ಕ್ವಾಶ್ ಆಗಿತ್ತು. ಈ ಹೊಸ ಸರ್ಕ್ಯುಲರ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ರಿಪೀಟರ್ ಸ್ಟೂಡೆಂಟ್ ಯಾರಿದ್ದಾರೆ ಅವರು IPC CRPC ಎವಿಡೆನ್ಸ್ ಈ 3 ವಿಷಯ ಏನು ಓದಿದ್ರು ಅವರು ಅಕಾಡೆಮಿಕ್ಸ್ ಅಲ್ಲಿ ಆಸ್ ಎ ಕೋರ್ ಸಬ್ಜೆಕ್ಟ್, ಅದೇ ಸಬ್ಜೆಕ್ಟ್ ನ ಬರೆಯಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರು BNS BNSS BSA ಬರೆಯುವಂತಹ ಅವಶ್ಯಕತೆ ಇಲ್ಲ ರಿಪೀಟರ್ಸಿಗೆ. ಆಮೇಲೆ ಕೆಳಗಡೆ ಇನ್ನೊಂದು ಕೊಟ್ಟಿದ್ದಾರೆ ಸೂಚನೆ, ಏನಂದ್ರೆ 2025-26 ಇಲ್ಲಿಂದ ನೋಡಿ, 2025-26ರಿಂದ ನಾವು ಏನ್ ಮಾಡ್ತೀವಿ, ನಿಮಗೆ ಈಗಲೇ ನಾವು ಪೂರ್ವ ತಯಾರಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಇಂಟಿಮೇಷನ್ ಕೊಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ 25th 26th ಇಂದ ನಾವು ಏನ್ ಮಾಡ್ತೀವಿ, ನಿಮಗೆ IPC CRPC ಎವಿಡೆನ್ಸ್ ಕೊಡೋದಿಲ್ಲ, ಅದ್ರ ಬದಲಾಗಿ BNS BNSS BSA ಕೊಡ್ತೀವಿ. ಅಂದ್ರೆ ಮುಂಚೆನೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಈ ಸರಿ ಜನವರಿ ಎಕ್ಸಾಮ್ಸ್ ನೀವು ಬರೀರಿ ಅಂತ. ಸೊ ಹಾಗಾಗಿ ಈಗ ನಿಮಗೆ ಬರೀಲಿಕ್ಕೆ ಅವಕಾಶ ಆಗಿದೆ. ಈ ಸರಿ ಆದಷ್ಟು ಕ್ರಿಮಿನಲ್ ಲಾ 1 ಕ್ರಿಮಿನಲ್ ಲಾ 2 ಎವಿಡೆನ್ಸ್, ದಟ್ ಈಸ್ IPC CRPC ಎವಿಡೆನ್ಸ್ ಯಾರ್ದಿದೆ ಪಾಸ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮತ್ತೆ ನೀವು ನೆಕ್ಸ್ಟ್ ಟೈಮ್ ಏನು ಬರೀಬೇಕಾಗುತ್ತೆ, BNS BNSS BSA ಬರೀಬೇಕಾಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.